ಹಲೋ ಫ್ರೆಂಡ್ಸ್, ಕನ್ನಡದಲ್ಲಿ ದರ್ಶನ್ ಅವರ ಕಾಟೇರ ಸಿನಿಮಾಗೆ ಯಾವ ಮಟ್ಟಕ್ಕೆ ಕ್ರೇಜ್ ಇದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಈಗ ತೆಲುಗಿನಲ್ಲೂ ಕೂಡ ಕಾಟೇರ ಸಿನಿಮಾದ ಕ್ರೇಜ್ ಶುರುವಾಗಿದೆ. ಹೌದು ಫ್ರೆಂಡ್ಸ್, ಈಗಾಗಲೇ ಕಾಟೇರ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಆಗಿದ್ದು ಸಾಕಷ್ಟು ಜನ ಅಭಿಮಾನಿಗಳು ಹಾಗೆ ಕಾಮನ್ ಆಡಿಯನ್ಸ್ಗಳು ಕಾಟೇರ ಸಿನಿಮಾದ ಟಿಕೆಟ್ಸ್ಗಳನ್ನು ಬುಕ್ ಮಾಡ್ತಾ ಇದ್ದಾರೆ. ಕಾಟೇರ ಸಿನಿಮಾ ಇದೀಗ ಪ್ರೀ ಬುಕ್ಕಿಂಗ್ ನಲ್ಲೇ ಹೊಸದೊಂದು ದಾಖಲೆಯನ್ನ ಬರೆದಿದೆ. ಹೌದು ಫ್ರೆಂಡ್ಸ್, ಕಾಟೇರ ಸಿನಿಮಾ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಈಗಿದ್ರೂ ಕೂಡ ಪ್ರೀ ಬುಕ್ಕಿಂಗ್ ನಲ್ಲೇ ಕಾಟೇರ ಸಿನಿಮಾ ಬರೋಬ್ಬರಿ 1 ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿದೆ. ಕಾಟೇರ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾವಲ್ಲ, ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇದೆ. ಈಗಿದ್ರೂ ಕೂಡ ಕಾಟೇರ ಸಿನಿಮಾದ ಕ್ರೇಜ್ ಯಾವ ಮಟ್ಟಕ್ಕೆ ಇದೆ ಅನ್ನೋದು ಈ ಒಂದು ರೆಕಾರ್ಡ್ ನಿಂದನೇ ಗೊತ್ತಾಗುತ್ತೆ. ಒಂದು ಕಡೆ ಕರ್ನಾಟಕದಲ್ಲಿ ಕಾಟೇರ ಸಿನಿಮಾದ ಕ್ರೇಜ್ ಜಾಸ್ತಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಬೇರೆ ಭಾಷೆಗಳಲ್ಲಿ, ಅದರಲ್ಲೂ ಬೇರೆ ಭಾಷೆಯ ಸಿನಿಮಾಗಳಿಗೆ ತಲೆನೋವು ಜಾಸ್ತಿ ಆಗಿದೆ. ಹೌದು ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾದಲ್ಲಂತೂ ಕಾಟೇರ ಸಿನಿಮಾ ನಂಬರ್ 1 ಟ್ರೆಂಡಿಂಗ್ ನಲ್ಲಿದೆ. ಸಾಕಷ್ಟು ಜನ ಬೇರೆ ಭಾಷೆಯ ಆಡಿಯನ್ಸ್ಗಳು ಸಿನಿಮಾದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕಾಟೇರ ಸಿನಿಮಾವನ್ನ ನಮ್ಮ ಭಾಷೆಯಲ್ಲೂ ಕೂಡ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ತೆಲುಗಿನ ಸಾಕಷ್ಟು ಜನ ಆಡಿಯನ್ಸ್ಗಳು ದರ್ಶನ್ ಅವರ ಇಂದಿನ ಸಿನಿಮಾ ಅಂದರೆ ರಾಬರ್ಟ್ ಸಿನಿಮಾವನ್ನ ತೆಲುಗಿನಲ್ಲೂ ಕೂಡ ರಿಲೀಸ್ ಮಾಡಿದ್ರಿ. ಈಗ ಕಾಟೇರ ಸಿನಿಮಾವನ್ನು ಕೂಡ ತೆಲುಗಿನಲ್ಲಿ ರಿಲೀಸ್ ಮಾಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನು ಹಾಕ್ತಾ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೀಗ ಕಾಟೇರ ಚಿತ್ರತಂಡವು ಸಿನಿಮಾವನ್ನ 5 ಭಾಷೆಗಳಿಗೂ ಕೂಡ ಡಬ್ ಮಾಡಿ ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊಂಡಿದೆ. ಇಲ್ಲಿನ ಆಡಿಯನ್ಸ್ಗಳ ರೆಸ್ಪಾನ್ಸ್ನ ಮೇಲೆ, ಅಂದರೆ ಕನ್ನಡದ ಆಡಿಯನ್ಸ್ಗಳ ರೆಸ್ಪಾನ್ಸ್ನ ಮೇಲೆ ಕಾಟೇರ ಸಿನಿಮಾವನ್ನ ಬೇರೆ ಭಾಷೆಗಳಲ್ಲೂ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನು ತೆಲುಗಿನ ದೊಡ್ಡ ದೊಡ್ಡ ಸಿನಿಮಾಗಳಿಗಂತೂ ಕಾಟೇರ ಸಿನಿಮಾದ ಈ ಒಂದು ಕ್ರೇಜ್ ದೊಡ್ಡ ತಲೆನೋವಾಗಿದೆ. ಹೌದು ಫ್ರೆಂಡ್ಸ್, ಪ್ರಭಾಸ್ ಅವರ ತೆಲುಗಿನ ಸಲಾರ್ ಸಿನಿಮಾ ಕನ್ನಡದ ಕಾಟೇರ ಸಿನಿಮಾಗೆ ಟಕ್ಕರ್ ಕೊಡುತ್ತೆ, ಸಲಾರ್ ಸಿನಿಮಾದ ಮುಂದೆ ಕಾಟೇರ ಸಿನಿಮಾ ಸೋಲುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಟ್ರೋಲ್ ಮಾಡಿದ್ರು. ಆದ್ರೆ ಈಗ ಕಾಟೇರ ಸಿನಿಮಾ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಈಗಿದ್ರೂ ಕೂಡ ಹೊಸ ದಾಖಲೆಯನ್ನ ಬರೆದು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿ ಬೇರೆ ಭಾಷೆಯ ಸಿನಿಮಾಗಳಿಗೆ ಟಕ್ಕರ್ ಕೊಟ್ಟಿದೆ. ಹೌದು ಫ್ರೆಂಡ್ಸ್, ಶಿವರಾಜ್ ಕುಮಾರ್ ಅವರ ಗೋಸ್ಟ್ ಸಿನಿಮಾ ರಿಲೀಸ್ ಆದಾಗ ತೆಲುಗಿನಲ್ಲಿ ಥಿಯೇಟರ್ಗಳು ಹಾಗೆ ಶೋಗಳು ಸಿಕ್ಕಿರಲಿಲ್ಲ. ಒಂದು ವಾರದ ಬಳಿಕ ಕನ್ನಡದ ಗೋಸ್ಟ್ ಸಿನಿಮಾಗೆ ಥಿಯೇಟರ್ಗಳನ್ನ ಹಾಗೆ ಶೋಗಳನ್ನ ಕೊಟ್ಟಿದ್ರು. ಇನ್ನು ದರ್ಶನ್ ಅವರ ರಾಬರ್ಟ್ ಸಿನಿಮಾದ ಟೈಮ್ನಲ್ಲೂ ಕೂಡ ಇದೇ ರೀತಿಯಲ್ಲೇ ಆಗಿತ್ತು. ತೆಲುಗಿನಲ್ಲಿ ಥಿಯೇಟರ್ಗಳನ್ನ ಹಾಗೆ ಶೋಗಳನ್ನ ಕೊಟ್ಟಿರಲಿಲ್ಲ. ಮುಂದಿನ ವಾರ ರಾಬರ್ಟ್ ಸಿನಿಮಾವನ್ನ ರಿಲೀಸ್ ಮಾಡಿ ಅಂತ ಹೇಳಿದ್ರು. ಆದರೆ ದರ್ಶನ್ ಅವರು ಸೌತ್ ಇಂಡಿಯನ್ ಫಿಲಂ ಚೇಂಬರ್ ಹಾಗೆ ಕನ್ನಡ ಫಿಲಂ ಚೇಂಬರ್ಗೆ ಹೋಗಿ ಕಂಪ್ಲೇಂಟನ್ನು ನೀಡಿ ತೆಲುಗಿನಲ್ಲಿ ಥಿಯೇಟರ್ಗಳನ್ನು ಹಾಗೆ ಶೋಗಳನ್ನು ತಗೊಂಡು ಕನ್ನಡದಲ್ಲಿ ಹಾಗೆ ತೆಲುಗಿನಲ್ಲಿ ರಾಬರ್ಟ್ ಸಿನಿಮಾವನ್ನ ಒಟ್ಟಿಗೆ ರಿಲೀಸ್ ಮಾಡಿದ್ರು. ಇನ್ನು ಈಗ ಕಾಟೇರ ಸಿನಿಮಾ ಒಂದು ಕಡೆ ತೆಲುಗಿನಲ್ಲಿ ಪ್ರಭಾಸ್ ಅವರ ಸಲಾರ್ ಸಿನಿಮಾ ರಿಲೀಸ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಡಿಸೆಂಬರ್ 29ಕ್ಕೆ ದರ್ಶನ್ ಅವರ ಕಾಟೇರ ಸಿನಿಮಾವು ಕೂಡ ರಿಲೀಸ್ ಆಗ್ತಾ ಇದೆ. ಒಂದು ವೇಳೆ ಕನ್ನಡದಲ್ಲಿ ದರ್ಶನ್ ಅವರ ಕಾಟೇರ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆದರೆ ಖಂಡಿತ ತೆಲುಗಿನಲ್ಲಿ ಪ್ರಭಾಸ್ ಅವರ ಸಲಾರ್ ಸಿನಿಮಾಗೆ ಕನ್ನಡದ ದರ್ಶನ್ ಅವರ ಕಾಟೇರ ಸಿನಿಮಾ ಟಕ್ಕರ್ ಕೊಡೋದಂತೂ ಪಕ್ಕಾ. ಹೌದು ಫ್ರೆಂಡ್ಸ್, ಸಲಾರ್ ಸಿನಿಮಾ ರಿಲೀಸ್ ಆಗಿ ಒಂದು ವಾರದ ಬಳಿಕ ದರ್ಶನ್ ಅವರ ಕಾಟೇರ ಸಿನಿಮಾ ರಿಲೀಸ್ ಆದರೆ ಕರ್ನಾಟಕದಲ್ಲಿ ಥಿಯೇಟರ್ಗಳ ಇಶ್ಯೂ ಆಗ್ಬೋದು, ಕಾಟೇರ ಸಿನಿಮಾಗೆ ಥಿಯೇಟರ್ಗಳು ಸಿಗೋದಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಕಮೆಂಟ್ಗಳನ್ನು ಹಾಕ್ತಾ ಇದ್ರು. ಆದರೆ ಈಗ ಕಾಟೇರ ಸಿನಿಮಾ ರಿಲೀಸ್ಗೂ ಮೊದಲೇ ಹೊಸ ದಾಖಲೆಗಳನ್ನ ಮಾಡಿ ರಿಲೀಸ್ಗೂ ಮೊದಲೇ ಪ್ರೀ ಬುಕ್ಕಿಂಗ್ ನಲ್ಲೇ ಕಾಟೇರ ಸಿನಿಮಾ 1 ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವೂ ಉಲ್ಟಾ ಆಗಿದೆ. ಕರ್ನಾಟಕದಲ್ಲಿ ಕಾಟೇರ ಸಿನಿಮಾಗೆ ಥಿಯೇಟರ್ಗಳ ಇಶ್ಯೂ ಆಗ್ಬೋದು ಅಂತ ಹೇಳ್ತಾ ಇದ್ದವರೆಲ್ಲ ಕಾಟೇರ ಸಿನಿಮಾ ರಿಲೀಸ್ ಆದ್ಮೇಲೆ ತೆಲುಗಿನಲ್ಲಿ ಸಲಾರ್ ಸಿನಿಮಾ ಹಾಗೆ ಕಾಟೇರ ಸಿನಿಮಾಗಳ ಮಧ್ಯ ಥಿಯೇಟರ್ಗಳ ಇಶ್ಯೂ ಆಗ್ಬೋದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನ ಹಾಕ್ತಾ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ಒಂದು ಕಡೆ ಕಾಟೇರ ಸಿನಿಮಾದ ಕ್ರೇಜ್ ಜಾಸ್ತಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಕಾಟೇರ ಸಿನಿಮಾದ ಮೇಲಿನ ಎಕ್ಸ್ಪೆಕ್ಟೇಷನ್ ಕೂಡ ಡಬಲ್ ಆಗ್ತಾ ಇದೆ. ಇನ್ನು ನೀವು ಕೂಡ ದರ್ಶನ್ ಅವರ ಕಾಟೇರ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ವೇಟಿಂಗ್ ಫಾರ್ ಕಾಟೇರ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.